ಹಣಕಾಸು ಸಚಿವರಾಗಿ ಹೊಸ ಅಧ್ಯಾಯವನ್ನು ಆರಂಭಿಸಿದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿ ಸ್ಮರಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಇಡೀ ವಿಶ್ವಕ್ಕೆ ಒಂದು ರೀತಿಯ ನಷ್ಟ ಉಂಟಾಗಿದೆ ಅಂತ ಹೇಳಿ ಸಂತಾಪವನ್ನ ಗೃಹ ಸಚಿವರು ಸೂಚಿಸಿದ್ದಾರೆ. ಸನ್ಮಾನ್ಯ, ಇವತ್ತು ಭಾರತದ ಬದಲಾವಣೆಯನ್ನ, ಆರ್ಥಿಕ ದಿಕ್ಕನ್ನ ಬದಲಾಯಿಸಿದಂಥ ಒಬ್ಬ ವಿಶ್ವಪ್ರಖ್ಯಾತ ಆರ್ಥಿಕ ತಜ್ಞ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ನಮ್ಮೆಲ್ಲರಿಗೂ ಬಹಳಷ್ಟು ನೋವಾಗಿದೆ, ದುಃಖ ಆಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುವಂಥ ತೀರ್ಮಾನ 1991ರಲ್ಲಿ ಸನ್ಮಾನ್ಯ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಸಚಿವರಾಗಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದರು. ಇವತ್ತೇನಾದರೂ ವಿಶ್ವದಲ್ಲಿ ಭಾರತ ಒಂದು ಆರ್ಥಿಕತೆಯಲ್ಲಿ ಹೆಸರನ್ನು ಪಡ್ಕೊಂಡಿದ್ರೆ, ಅಥವಾ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಒಂದು ಆರ್ಥಿಕತೆ ಭಾರತದ್ದು ಅಂತ ಹೇಳಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಒಂದು ಆಧುನಿಕ ಭಾರತ ಕಟ್ಟೋದಕ್ಕೆ ಮಹತ್ತರವಾದಂಥ ಪಾತ್ರ ಮತ್ತು 10 ವರ್ಷ ಪ್ರಧಾನಮಂತ್ರಿಯಾಗಿ ಬಹುಶಃ ಇವತ್ತು ಏನೇನು ಕೆಲಸ ಮಾಡಿದರೆ ಅದು ಇವತ್ತು ಕೂಡ ಶಾಶ್ವತವಾಗಿ ಉಳಿದಿದೆ. ಏನು ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿ ಅನೇಕ ಯೋಜನೆಗಳು ಬಡ ಜನರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ಇವತ್ತು ಆಧಾರನ ತೊಗೊಂಬಂದಿರತಕ್ಕಂಥದ್ದು ಅವರೇ. ಮತ್ತು ಅವ್ರ ಕಾಲದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ರು. ಆರೋಗ್ಯ ಹಕ್ಕು ಕಾಯ್ದೆ ಅಂದರೆ ಆರೋಗ್ಯ ಹಕ್ಕಲ್ಲ, ನಮ್ಮ ಆಹಾರ ಹಕ್ಕಿನ ಕಾಯ್ದೆ, ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್ನು, ಮತ್ತು ಭಾಳ ಮುಖ್ಯವಾಗಿ ಏನು ಉದ್ಯೋಗ ಖಾತ್ರಿ ಯೋಜನೆ. ಈ ರೀತಿಯಾಗಿ ಹೇಳಬೇಕಾದ್ರೆ ತುಂಬ ಹೇಳ್ಬೋದು. ಆದರೆ ವಿಶೇಷವಾಗಿ ಏನಂತ ಹೇಳಿದ್ರೆ ಬಹಳ ಸರಳ ವ್ಯಕ್ತಿ, ಯಾವುದೇ ಆಡಂಬರ ಇಲ್ಲ, ಯಾವುದೇ ಅಪೇಕ್ಷೆ ಇಲ್ಲ, ಯಾವುದೇ ಅಧಿಕಾರದ ಆಹಾಕಾರ ಇಲ್ಲ, ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಒಂದು ದೇಶದಲ್ಲಿ ಅವರಿದ್ದಾಗ ಒಂದು ಮುಕ್ತ ವಾತಾವರಣ ಇತ್ತು ದೇಶದಲ್ಲಿ. ಯಾರು ಏನು ಬೇಕಾದರೂ ಹೇಳ್ಬೋದಾಗಿತ್ತು, ಏನು ಬೇಕಾದರೂ ಮಾತಾಡ್ಬೋದಾಗಿತ್ತು. ಆ ರೀತಿಯಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಎತ್ತಿ ಹಿಡಿದಂಥ ಒಬ್ಬ ಪ್ರಧಾನಮಂತ್ರಿ. ಯಾವ ಭಯದ ವಾತಾವರಣ ಇರಲಿಲ್ಲ. ಮತ್ತು ಮಾಧ್ಯಮ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಮುಕ್ತವಾಗಿ ಜನರು ತಮ್ಮ ಅಭಿಪ್ರಾಯಗಳನ್ನು ಹೇಳುವಂಥದ್ದು. ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ಯಾವ ರೀತಿಯಾಗಿ ಎಷ್ಟೊಂದು ಟೀಕೆಗಳು ಮಾಡೋರು, ಆದರೆ ಅವರು ಪ್ರಧಾನಮಂತ್ರಿಯಾಗಿ ಯಾರ ಮೇಲೂ ಕೂಡ ಒಂದು ದ್ವೇಷ ಸಾಧಿಸುವಂಥದ್ದಾಗಲಿ ಅಥವಾ ಒಂದು ಕೆಟ್ಟ ರೀತಿಯಾಗಿ ವರ್ತಿಸುವಂಥದ್ದಾಗಲಿ ಮಾಡಲೇ ಇಲ್ಲ. ಮತ್ತು ಅತ್ಯಂತ ಸಂಭಾವಿತ, ಸರಳ, ಸಜ್ಜನಿಕೆ, ಬುದ್ಧಿಜೀವಿ, ಮತ್ತು ದೇಶಭಕ್ತ. ಅದೇ ದೇಶದ ಬಗ್ಗೆ ಅಪಾರವಾದಂಥ ಭಕ್ತಿ. ಅದರ ಒಬ್ಬ ಸಿಖ್, ಒಂದು ಅಲ್ಪಸಂಖ್ಯಾತ ಸಮುದಾಯದವರು, ಅವರು ಈ ದೇಶದ ಪ್ರಧಾನಮಂತ್ರಿ ಆದರು. ಸೊ ಇದೆಲ್ಲ ನಿಜವಾಗ್ಲೂ ಅವ್ರ ಬಗ್ಗೆ ನಾವು ಬಹುಶಃ ಇತಿಹಾಸ ಅವರೇ ಹೇಳಿದರು. ನನ್ನ ಬಗ್ಗೆ ಇತಿಹಾಸ ಸರಿಯಾದ ರೀತಿಯಲ್ಲಿ ನೋಡ್ತದೆ ಅಂತ ಅವರೇ ಹೇಳಿದರು. ನನಗೂ ಅದೇ ಅನಿಸುತ್ತೆ. ಅನೇಕ ಜನ ಏನೇನು ಟಿಪ್ಪಣಿಗಳು ಮಾಡಿದರು, ಆದರೆ ಇತಿಹಾಸ ಪುಸ್ತಕಗಳು ಬರೆದಾಗ ಮನಮೋಹನ್ ಸಿಂಗ್ ಒಬ್ಬ ಮಹಾನ್ ಪ್ರಧಾನಮಂತ್ರಿ ಮತ್ತು ಒಬ್ಬ ದೇಶದ ಮಹಾನ್ ಒಬ್ಬ ನಾಯಕ ಮತ್ತು ದೇಶಕ್ಕೋಸ್ಕರ ದೊಡ್ಡ ಒಂದು ಕೊಡುಗೆ